ರಾಜಕೀಯಕ್ಕೆ ಅನುಭವ ಬೇಕಿಲ್ಲ, ಸೇವೆ ಮಾಡೋರು ಬೇಕು. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಸಮರ್ಥ್ ಹೇಳಿಕೆಯನ್ನು ನೀಡಿದ್ದಾರೆ. ಮೊದಲ ಪ್ರತಿಕ್ರಿಯೆ ದಾವಣಗೆರೆ ದಕ್ಷಿಣದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಮರ್ಥ್ ಹೇಳಿಕೆಯನ್ನು ನೀಡಿದ್ದು, ಎಲ್ಲ ಸಮುದಾಯದವರು ಒತ್ತಾಯ ಮಾಡಿರೋದ್ರಿಂದ ಟಿಕೆಟ್ ಸಿಕ್ಕಿದೆ. ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯದ ದೂರದೃಷ್ಟಿ ಇದೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸಮರ್ಥ್ ಮಾತನಾಡಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹಾದೇವ್ ಸಮರ್ಥ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಸಮರ್ಥ್ ನೋಡೋಣ ಬನ್ನಿ. ಪೂಜೆ ಸಲ್ಲಿಸುವಾಗಲೇ ಅವ್ರಿಗೊಂದು ಟಿಕೆಟ್ ಅನೌನ್ಸ್ ಆಯಿತು. ಈಗ ಈ ಬಗ್ಗೆ ಮಾತಾಡೋದಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಎಲ್ರಿಗೂ ಅಚ್ಚರಿ ಆಗಿದೆ ಅಂತಂದ್ರೆ ಟಿಕೆಟ್ ಅನೌನ್ಸ್ ಆಗಿರಲಿಲ್ಲ, ಬಿ ಫಾರ್ಮ್ ಸಲ್ಲಿಸಿದ್ರು, ಹೇಗೆ ಅಂತ ಅನ್ನೋದೊಂದು ಕುತೂಹಲ ಇತ್ತು. ಅದಕ್ಕೆ ಒಂದು ರಿಯಾಕ್ಷನ್ ಕೊಡೋದಾದ್ರೆ. ಇಲ್ರಿ, ಅದು ನಮ್ದು ಸಂಸ್ಕಾರ ಪ್ರಕಾರ ಇದು ಸಮಯ ಯಾವಾಗ ಸರಿಯಾಗಿರ್ತೈತಿ ಅವಾಗ ಬಿ ಫಾರ್ಮ್ ಸಬ್ಮಿಟ್ ಮಾಡಿದ್ರಿ. ಆಮೇಲೆ ಇದು ಸಿಕ್ಕಾಬಟ್ಟೆ ಸತಿ ಅಜ್ಜರು ಹಿಂಗೆ ಮಾಡ್ಯಾರ, ಅಪ್ಪರು ಹಿಂಗೆ ಮಾಡ್ಯಾರ, ಇದು ಹೊಸದೇನಲ್ಲ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಎಸ್ ಮಲ್ಲಿಕಾರ್ಜುನ ಅವರು ಅದೇ ಅಂದ್ರು, ಈ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾವು ವಾಪಸ್ ತಗೊಂತೀವಿ ಅಷ್ಟೇ. ತಮಗೆ ಈಗ ಕೆಲವೊಂದಿಷ್ಟು ಜನ ಮಾತಾಡೋ ಪ್ರಕಾರ ರಾಜಕೀಯವಾಗಿ ಅವ್ರಿಗೆ ಇನ್ನೂ ಅನುಭವ ಬೇಕಿತ್ತು, ಬರಬೇಕಾಗಿತ್ತು ಅನ್ನೋದು ಮಾತಿತ್ತು. ಈ ವಿಚಾರಕ್ಕೆ ಅವರ ಅಂದ್ರೆ ವಿಚಾರಕ್ಕೆ ಹೇಳೋ ಏನ್ ಹೇಳ್ತೀರಿ? ಅಂದ್ರೆ ಇನ್ನೂ ಸ್ವಲ್ಪ ಅನುಭವ ಇದ್ದವ್ರಿಗೆ ಏನ್ ಉತ್ತರ ಕೊಡ್ತೀರಿ? ಈಗ ಅದೆಲ್ಲ ಸೆಕೆಂಡರಿ. ಮುಖ್ಯವಾಗಿ ಏನಂದ್ರೆ ಅವ್ರು ರಾಜಕೀಯ ಬಗ್ಗೆ ಮಾತಾಡ್ತಾರೆ, ನಾನ್ ಜನಸೇವೆ ಬಗ್ಗೆ ಮಾತಾಡ್ತೀನಿ. ಇದು ರಾಜಕೀಯದ ಏನು ಬುದ್ಧಿ ಐತಲ್ರ, ಅದು ಒಳ್ಳೇದ ಕೆಟ್ಟದ ನೀವ್ ಹೇಳ್ರಿ ನನಗೆ. ಆದ್ರೆ ನಮ್ ಚಿಕ್ಕವರು ಯುವಕರಿಗೆ ಅದಿಲ್ಲ, ಅದು ಇನ್ನ ಕಲ್ತಿಲ್ಲ. ನಾವು ಜನಸೇವೆ ಏನು ನಮಗೆ ಗೊತ್ತು, ಜನಸೇವೆ ಮಾಡ್ಕೊಂಡೆ ಮುಂದಿರ್ತೀವ್ರಿ ಸರ್. ಸಮರ್ಥ್ ಅವರು ಮಾಸ್ಟರ್ ಆಫ್ ಎಕನಾಮಿಕ್ಸ್ ಯುನೈಟೆಡ್ ಕಿಂಗ್ಡಮ್ ಮೇಲೆ ಮಾಡಿದ್ದಾರೆ, ಮಾಸ್ಟರ್ ಆಫ್ ಎಕನಾಮಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಇದಕ್ಕೆ ಲಿಂಕ್ ಆಗತ್ತಾ? ಓದಿದ್ ಬೇರೆ ಅಥವಾ ಇಲ್ಲಿ ಬಂದು ಸೇವೆ ಮಾಡ್ತಿರೋದು ಬೇರೆ? ಓದಿ ಒಂದು ವ್ಯವಹಾರಗಳನ್ನ ಅಥವಾ ಒಂದು ಉದ್ಯಮವನ್ನು ಮಾಡ್ಕೊಂಡಿರ್ತಿದ್ರು, ಎಲ್ಲರೂ ಆ ತರ ಥಿಂಕಿಂಗ್ ಇತ್ತು. ಈಗ ಸಡನ್ ರಾಜಕೀಯಕ್ಕೆ ಬರೋಕ್ಕೆ ಕಾರಣ ಏನು? ಇಲ್ರಿ, ಕಾರಣ ಏನಂದ್ರೆ ನಾವು ಯಾವಾಗ್ಲೂ ಈಗ ಯಾವ್ದಾರ ಒಂದು ಫ್ಯಾಕ್ಟ್ರಿ ಕಟ್ತೀವಿ, ಸಾವಿರಾರು ಜನಕ್ಕೆ ಕೆಲಸ ಸಿಗ್ತೈತಿ. ಇಲ್ಲಾಂದ್ರೆ ಈಗ ನಮ್ಮ ಆಸ್ಪತ್ರೆ ಕಡೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಕಡೆ ಕೆಲಸ ಮಾಡ್ತೀವಿ, ಹಂಗೆ ಸೇವೆ ಮಾಡ್ತೀವ್ರಿ ನಾವು. ಆದ್ರೆ ಈಗ ರಾಜಕೀಯ ಯಾಕಂದ್ರೆ ಈಗ ಅಜ್ಜರ್ ತೀರ್ಕೊಂಡ್ರು, ಆಮೇಲೆ ಎಲ್ಲ ವರ್ಗದ ಮುಖಂಡರು ನಮ್ಮ ದಾವಣಗೆರೆಯಲ್ಲಿ ಅವರು ಎಲ್ಲ ಲೀಡರ್ಸು ಏನಂದ್ರೆ 2 ವರ್ಷ ಐತಿ, 2 ವರ್ಷ ಒಂದು ಪದ್ಧತಿ ಐತಿ ಕಾಂಗ್ರೆಸ್ನಲ್ಲಿ, ಅವ್ರ ಮನೆಯಲ್ಲಿ ಯಾರಿಗಾರ ಸೇವೆ ಮಾಡೋಕ್ಕೆ ಅವಕಾಶ ಕೊಡೋದು. ಎಲ್ಲರದು ನನ್ನ ಹೆಸರು ತಗೊಂಡ್ರು, ಆಮೇಲೆ ಎಲ್ಲರೂ ಹಿರಿಯವ್ರು ಏನಂತಾರೆ ಅದ್ರ ಪ್ರಕಾರನೇ ನಾನು ನಡೆಯೋದು ನಂದು ಕರ್ತವ್ಯ ರೀ. ಹಿರಿಯರ ಪ್ರಕಾರನೇ. ಹ್ಞೂ ರೀ. ಈಗ ಲಾಸ್ಟ್ ಕೆಲವೊಂದಿಷ್ಟು ಅಸಮಾಧಾನ ಇತ್ತು, ಈ ಸರಿ ನಮಗೆ ಕೊಡ್ರಿ, ನಾವು ಕಂಟಿನ್ಯೂ ಆಗಿ ತಮ್ಮ ಕುಟುಂಬದ ಸೇವೆಯನ್ನ ಮಾಡ್ಕೊಂಡ್ ಬಂದಿದ್ದೀವಿ, ಅದ ಮತ್ತೆ ಪಕ್ಷಿಗರು ಸೇವೆ ಸಲ್ಲಿಸಿದ್ವಿ, ನಮ್ಮ ಸಮುದಾಯ ಆಗಲಿ ಯಾವಾಗಲೂ ಕಂಟಿನ್ಯೂ ನಾವು ಸೇವೆ ಮಾಡ್ಕೊಂಡ್ ಬಂದಿದ್ವಿ, ಇದೊಂದು ಸರಿ ಅವಕಾಶ ಮಾಡಿಕೊಡಿ ನಮಗೆ ಅಂತ ಅವರು ಕೇಳ್ತಾ ಇದ್ರು. ಈಗ ಅದೊಂದು ಅಸಮಾಧಾನನೂ ಕೂಡ ಇದೆ, ಅದನ್ನ ತಾವು ಹೇಗೆ ಅದನ್ನ ಎಲ್ಲ ನಿಭಾಯಿಸ್ತೀರಿ ಅಂತ? ನಾನು ಎಲ್ಲರದು ಮನೆ ಮಗ ಹಂಗಿಲ್ಲ, ಒಂದು ಮನೆಗೆ ಬಂದೆ, ಊಟ ಮಾಡಿದೆ, ಚಾಯ್ ಕುಡಿದೆ, ಅವ್ರ ಆಶೀರ್ವಾದ ತಗೊಳ್ತೀನಿ ಅಷ್ಟೇ ರೀ. ಅದು ಅಸಮಾಧಾನಕ್ಕಿಂತ ನೀವು ಎಷ್ಟೊಂದು ನನ್ಕಿಂತ ಜಾಸ್ತಿ ಎಲೆಕ್ಷನ್ಸ್ ನೀವೇ ನೋಡಿರ, ಪ್ರೆಸ್ ಅವರೇ ನೋಡಿರ. ಅದು ಏನಾಗ್ತದೆ, ಪ್ರತಿ ಎಲೆಕ್ಷನ್ ಅಲ್ಲಿ ಆಸ್ಪಿರೆಂಟ್ಸ್ ಇದ್ದೇ ಇರ್ತಾರೆ. ಆಮೇಲೆ ಕೊನೆಗೆ ಒಬ್ರು ಡಿಕ್ಲೇರ್ ಮಾಡಿದಾಗ ಎಲ್ಲರಿಗೂ ಗೊತ್ತು, ಪಾರ್ಟಿನೂ ನೋಡ್ತತಿ, ಸರ್ವೆ ಮಾಡ್ತತಿ, ಆಮೇಲೆ ಸರ್ವೆ ಮಾಡಿ ಯಾರು ವಿಜಯ ಆಗ್ತಾರೆ, ಯಾರು ಸಮರ್ಥ್ಯ ವ್ಯಕ್ತಿ ಅವರಿಗೆ ಕೊಡ್ತಾರೆ ಪಾರ್ಟಿ. ಸೊ ಎಲ್ಲರೂ ಜೊತೆಗೆ ಕೆಲಸ ಮಾಡೋದು. ಅಜೆಂಡಾ ಏನಿದೆ ಕ್ಷೇತ್ರದ ಅಜೆಂಡಾ ಏನಿದೆ? ಕ್ಷೇತ್ರದ ಅಜೆಂಡಾ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ಒಂದು ವೇಳೆ ಗೆಲುವಿನ ಬಗ್ಗೆ ಮತ್ತೆ ಅಜೆಂಡಾ ಬಗ್ಗೆ ಏನ್ ಹೇಳ್ತೀರಿ? ಅಜೆಂಡಾ ಬಗ್ಗೆ ನನ್ನ ಪ್ರಣಾಳಿಕೆಯನ್ನು ನಾನು ಕೊಡ್ತೀನಿ ರೀ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಾನು ಯುವಕನಾಗಿ ನಾನು ನೋಡ್ದಂಗೆ ನಮ್ಮ ದಾವಣಗೆರೆ ಅಷ್ಟೇ ಅಲ್ಲ, ಕರ್ನಾಟಕ ಆಮೇಲೆ ಇಂಡಿಯಾನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಯುವಕರ ಮಧ್ಯ ಒಂದು ಸೀರಿಯಸ್ ಕನ್ಸರ್ನ್ ಆಗೈತಿ. ಸೊ ಅದಕ್ಕೆ ಈಗ ನೋಡಿದ್ರೆ ನಮ್ಮ ದಾವಣಗೆರೆ ಸಿಟಿನೇ 90s ಕಾಟನ್ ಮಿಲ್ಸ್ ಎಲ್ಲ ಬಂದದು. ಇದು ಇಂಡಸ್ಟ್ರಿಯಲ್ ಪಾಲಿಸಿ ಚೇಂಜ್ ಆದ್ಮೇಲೆ, ಅದಾದ್ಮೇಲೆ ಶಾಮನೂರು ಶಿವಶಂಕರಪ್ಪರೇ ಒಂದು ಕಾರಣೆ ಊರನ್ನ ಎತ್ತದು, ಅವರಿಂದಾನೇ ಎದ್ದೈತಿ ನಮ್ಮ ದಾವಣಗೆರೆ. ಈ ಚಿತ್ರದುರ್ಗ ದಾವಣಗೆರೆ ಆದಾಗ ಅದು ಏನ್ ಮಾಡಿದ್ರು, ದಾವಣಗೆರೆನ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾದ ವಿದ್ಯಾ ಕೇಂದ್ರ ಆಫ್ ಕರ್ನಾಟಕ ಮಾಡ್ಕೊಂಡ್ರು. ಸೊ ಹಂಗೆ ಈ ಎಜುಕೇಶನ್ ಕ್ಲಸ್ಟರ್ ಏನೈತಿ ನಮ್ಮ ಸೌತ್ ನಲ್ಲಿ ಇನ್ನ ಜಾಸ್ತಿ ಬರಬೇಕು. ಯಾಕಂದ್ರೆ ಸೌತ್ ನಲ್ಲೇ ಈಗ ನಮ್ಮ ಮಿಲ್ಲತ್ ಸ್ಕೂಲ್ ಇರ್ಲಿ, ನಮ್ಮ ನರ್ಸಿಂಗ್ ಕಾಲೇಜ್ ಇರ್ಲಿ, ಇಂಥವೆಲ್ಲ ಇದಾವ್ರಿ, ಬಟ್ ಜಾಸ್ತಿ ಆಗ್ಬೇಕು. ಇನ್ನೊಂದು ಕುಟುಂಬ ರಾಜಕಾರಣದ ಬಗ್ಗೆ ಲಾಸ್ಟ್ ಹೇಳೋದಾದ್ರೆ, ಕಂಟಿನ್ಯೂ ಕುಟುಂಬ ಅವ್ರಿಗೆ ಕೊಡ್ಬೇಕು ಅನ್ನೋದು ಒಂದು ವಿರೋಧ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಲಾಸ್ಟ್. ಇಲ್ಲಿ ಕುಟುಂಬಕ್ಕಿಂತ ಇದು ಜನ ಜನ ಯಾರು ಸಿಗ್ತಾರೆ, ಯಾರು ಅವ್ರನ್ನ ಸ್ಪಂದಿಸ್ತಾರೆ ಅದು ನೋಡ್ತಾರೆ.
ಕುಟುಂಬ ಏನಾರ ಇರಲಿ, ನಾವು ಒಂದು ಕುಟುಂಬ, ನೀವು ಒಂದು 100 ತಲೆಮಾರಿಂದ ಹೋದ್ರೆ ನೀವು ನನ್ನ ಮಾವ ಆಗ್ತೀರಿ ಅಷ್ಟೇ. ನಮ್ಮ ಥಿಂಕಿಂಗ್ ಹಂಗೆ, ಜನ ಥಿಂಕಿಂಗ್ ಅದು ಮೆಚೂರ್ ಥಿಂಕಿಂಗು. ಆಮೇಲೆ ಹೆಂಗಂದ್ರೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಕೊರೋನಾ ಸಮಯ ಇಲ್ಲ ಇದು ಆಮೇಲೆ 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 ಕುತ್ಕೊಂಡು ಮಾತಾಡ್ತೀನಿ. ಅಭ್ಯರ್ಥಿ ಆದಂತ ಸಮರ್ಥ ಅವರ ಮಾತು, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಕುಟುಂಬ ರಾಜಕಾರಣ ಬಗ್ಗೆ ಯಾವುದೇ ರೀತಿಯಾದಂತ ಎದುರಿಲ್ಲ, ಜನಸೇವೆ ಮಾಡೋರು ಬರಬೇಕು, ಜನಸೇವೆ ಮಾಡೋದ್ರಿಂದಲೇ ಈ ರೀತಿಯಾಗಿ ಎಲ್ಲ ನಡೀತಾ ಇದೆ ಅನ್ನೋದು ಮಾತನ್ನ ಹೇಳಿರುವಂತದ್ದು. ಅದಕ್ಕೆ ನಮಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಜನಸೇವೆ ಮಾಡಬೇಕು ಅಂತ ಹೇಳಿನೇ ನಾವು ಬಂದಿದ್ದೀನಿ, ಜನಸೇವೆ ಮಾಡ್ತೀವಿ, ಕುಟುಂಬ ರಾಜಕಾರಣ ಅದನ್ನ ಬದಿಗಿಡ್ತೀವಿ ಅನ್ನೋ ಮಾತನ್ನ ಅವ್ರು ಅಂತ ವಿರೋಧದ ಮಾತುಗಳನ್ನು ಬದಿಗಿಡ್ತೀವಿ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಸಿ ನ್ಯೂಸ್ ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.